ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್. ಓಕೆ ನೋಡ್ರಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ನಿನ್ನಂತರ ಪೂರ್ತಿ ವಿಡಿಯೋನ ಮಾಡ್ಕೊಂಡಿಲ್ಲ, ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತು ಒಂದು ಸ್ವಲ್ಪ 7 ಗಂಟೆಗೆ ಎಬ್ಸಿದ್ಲು ನಮಿತ. ಅಕ್ಕಿನ ಎದ್ದು ಅನ್ನ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜು ಕಲಿಸಿ ನಾನೇ ಕೊಟ್ಟೆ. ಕಟ್ಕೊಂಡು ಹೋದ್ಲಕ್ಕೆ ನಾವೇ ಎದ್ದಾಳ. ಆಲ್ರೆಡಿ ಫ್ರೆಶ್ ಅಪ್ ಆಗಿ ನಿಂತಾಳಲ್ಲೇ. ಇಲ್ಲಿ ನಮ್ಮ ಮನೆಯವರು ನಿನ್ನೆ ಸಾಯಂಕಾಲನ ಸಾಂಬಾರು ಮಾಡಿದ್ದೆ, ಹಾಗಾಗಿ ಸಾರು ಹಾಕ್ಕೋಬೇಕಿಲ್ಲ. ಅನ್ನ ಕರೆಂಟ್ ಹಾಕ್ರಿ. ಅನ್ನ ಸಾರು ಕಟ್ಕೊಂಡು ಹೊಂಟಲ್ಲ ಬಾಕ್ಸಿಗೆ. ತಿನ್ನೋಕೆ ಉಪ್ಪಿಟ್ಟು ಮಾಡಿದ್ದೆ. ನನಗೂ ಹೊಟ್ಟೆ ಹಸ್ತೈತಿ, ಯಾಕಂದ್ರೆ ನಿನ್ನೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ಗೆ ಹೋಗಿದ್ನೆಲ್ಲ, ಲಘುನ ಊಟ ಮಾಡಿದ್ದೀನಿ. ಹಾಗಾಗಿ ಊಟ ಹೊಟ್ಟೆ ಹಸ್ತಿತ್ತು. ಎದ್ಬಿಟ್ಟು ಉಪ್ಪಿಟ್ಟು ಮಾಡೀನಿ. ಅವ್ರು ತಿಂದ್ರಿ. ಈಗ ತಿಂದು ಬಾಕ್ಸ್ ಕಟ್ಕೊಂಡಾಗತ್ತಾರ. ನಾನು ಬಾಕ್ಸ್ ಕಟ್ಕೊಡ್ತಿದ್ದೆ. ಆಕಿ ಬೇರೆ ಇದನ್ನು ಮಾಡ್ಕೊಂಡಿದ್ಲು. ಎಲ್ಲ ಆಕಿನ ಕ್ಲೀನ್ ಮಾಡಿ ರೆಡಿ ಮಾಡಿ ಕುಂದರ್ಸಿ ನಿಂದಿರ್ಸಿ ಬಂದೀನಿ. ನೋಡ್ರಿ, ಬಿಸಿ ಉಪ್ಪಿಟ್ಟು ತಿಂದ್ರಾಯ್ತು. ಎಲ್ಲ ತೋರೈತೆ ನೋಡ್ರಿ. ಈಗ ಮುಖ ತೊಳ್ಕೊಂಬಂದಿನಲ್ಲ, ಹಾಗಾಗಿ ಬರ್ರಿ ಇವತ್ತಿನ ಲಾಗ್ ಹೆಂಗೆ ಹೋಗುತ್ತಾ ಅಂತ ನೋಡೋಣ. ಇನ್ನೇನಿರುತ್ತಾ ಅದೇ ಮನೆ ಕೆಲಸ ಅಷ್ಟೇ ಇರ್ತೈತಿ. ಬಟ್ಟೆ ಎಲ್ಲ ಮಡಿಚಿಟ್ಕೋಬೇಕು. ನಿನ್ನೆ ತೊಗೊಂಬಂದು ಇಟ್ಕೊಂಡಿನಿ. ಇನ್ನು ಹಲ್ಲು ನೋವಿಲ್ಲ, ಅದು ಅನಸ್ತೇಸಿಯ ಕೊಟ್ಟಿರ್ತಾರೆ ನೋಡ್ರಿ, ಅದು ಇಲ್ಲೆಲ್ಲ ಹೊಸಡು ನೋವು ಆಗೈತಿ. ಇವತ್ತೊಂದಿನ ನಾಳೆ ಒಂದಿನ ಇರ್ತೈತಿ ನೋವು. ಮಕ್ಳಿಗೆ ನಾನು ಮತ್ತೆ ಗುರುವಾರ ಹೇಳ್ಯಾರ ಅಪಾಯಿಂಟ್ಮೆಂಟ್. ಗುರುವಾರ ಹೋಗಿ ಮತ್ತಿನ್ನೂ 3 ವಿಸಿಟ್ ಅದಾವಂತ. ಈಗ 2 ವಿಸಿಟ್ ಆದವು. 3 ಆದವಲ್ಲ, ಈಗ 3 ಆಗ್ಯಾವು. ಒಂದಿನ ಹಂಗೆ ಹೋಗಿ ನೋಡ್ಕೊಂಬಂದ್ವಿ. 2 ದಿವಸ 2 ಸಲ ರೂಟ್ ಕೆನಾಲ್ ಕ್ಲೀನಿಂಗ್ ಆಯಿತು. ನೆಕ್ಸ್ಟ್ ಟೈಮನ್ನು ಕ್ಲೀನ್ ಮಾಡಿ ಅದು ಹಲ್ಲಿನ ಸೈಜ್ ತೊಗೊತಾರಂತ. ನೋಡೋಣ ಎಷ್ಟೆಷ್ಟು ದಿನ ಆಕೈತಿ ಆಗಲಿ. ಆದರೂ ಟ್ಯಾಬ್ಲೆಟ್ ತೊಗೊತೀನಲ್ಲ, ನಿದ್ದೆ ಜಾಸ್ತಿ ಅದಕ್ಕೆ ಟ್ಯಾಬ್ಲೆಟಿಗೆ. ಹಂಗಾಗಿ ಬೆಳಿಗ್ಗೆ ಎದ್ದೇಳೋಕ್ಕಾಗಲ್ಲ. ಟ್ಯಾಬ್ಲೆಟ್ ತೊಗೊಳ್ಳಾರ್ದಾಗ ಎದ್ಬಿಡ್ತೀನಿ. ಅಲಾರಾಮ್ ಹೊಡೆದಿತ್ತು ಗೊತ್ತಾಗಿಲ್ಲ ನೋಡ್ರಿ. ಹಂಗೆ ಅಷ್ಟು ನಿದ್ದೆ ಹತ್ತಿಬಿಟ್ಟಿರ್ತೈತಿ. ರಾತ್ರಿ ನೋಡಿದ್ರೆ ಲಘು ನಿದ್ದೆ ಬರಲ್ಲ, ಯಾಕಂದ್ರೆ ಹಗಲಿ ನಿದ್ದೆ ಬಂದುಬಿಡ್ತೈತಿ. ಮಕ್ಕೊಂಬಿಡ್ತೀನಿ ಟ್ಯಾಬ್ಲೆಟ್ ತೊಗೊಂಡು. ರಾತ್ರಿ ಏನೈತಿ ಲೇಟಾಗಿ ನಿದ್ದೆ ಬರ್ತೈತಿ. ಮುಖ ಒಂಚೂರು ದದಾರಾದಂಗೆ ಆಗೈತೆ ನೋಡ್ರಿ. ಈಚೆ ಕಡೆ ಸ್ವಲ್ಪ, ಈಚೆ ಕಡೆ ಸುಮ್ಮನೆ ದದಾರ. ಮುಖ ಮಕ್ಕೊಂಡು ನಾಷ್ಟ ಮಾಡ್ತೀವಿ ಇಬ್ಬರು, ನವ್ಯ ನಾನು. ಬಿಸಿ ಐತಿ ಉಪ್ಪಿಟ್ಟು. ಮತ್ತು ಹಂಗೆ ಬಿಟ್ಟನೆ ಅಂದ್ರೆ ಆರೋಗ್ಯತೆ ಆರಿನ ತಿನ್ನೋಕ್ಕಾಗಲ್ಲ. ಬಿಸಿ ಇಷ್ಟ. ಹೊರಗೆ ಬೇರೆ ವಾತಾವರಣ ಫುಲ್ ಕೋಲ್ಡ್. ಫ್ರೆಂಡ್ಸ್ ನೋಡ್ರಿ, ಹಾಕ್ಕೊಂಬಂದಿನಿ. ಈಗ ನಾವ್ಯಾಕೆ ತಿನ್ನಿಸ್ತೀನಿ. ಮಸ್ತಾಗೈತೆ. ಬೆನ್ನು ಆದಂಗೆ ಆಯ್ತು. ಕೈಯಾಗ ಮಾತ್ರ ರುಚಿ ಹೆಂಗಾಗೈತೆ ಗೊತ್ತಿಲ್ಲ. ನುಂಗಿಬಿಡ್ತಾ ಗಳಮ್ ಅಂತಂದು ಈ ಥರ ಮಾಡಿಕೊಟ್ರೆ. ಅಯ್ಯೋ, ತಲೆ ಕಾಣಾಕತ್ತೈತಿ. ಇರ್ರಿ, ಏನು ಹೇಳಂಗಿಲ್ಲ. ನಮ್ಮ ನಮಿತ ಆದ್ರೆ ಹೇಳ್ತಾ ಈಕೆ ಬರೀ ನುಂಗದಷ್ಟೇ ಕೆಲಸ ಐಕಿದೆ. ನೋಡ್ರಿ, ಮಸ್ತಾಗೈತಿ. ನಾನು ಒಂಚೂರು ಅಳಕಾಗಿರ್ಲಿ ಅಂತ ಮೆತ್ತಗೆ ಮಾಡ್ಕೊಂಡೇನಿ. ಹೆಂಗೆ ಕೂತಾವ್ರಿ ಗೊಗ್ಗವ. ಹೋಗಿಲ್ಲ, ಕೂಗಿದ್ದ ಕೂ ಅಂತ. ತನ್ನ ಕಾನ ನೋಡ್ಕೊಳಕತ್ತ. ಸೈಡ್ ಕಣ್ಣಿಲ್ಲ, ಒಳಗಣ್ಣಿಲ್ಲ ನೋಡ್ತಾ. ಯಾರವರು? ನಾವು ಯಾರದಾರಲ್ಲೇ? ಯಾರದಾರ? ಉಪ್ಪಿಟ್ಟು ಮಾತ್ರ ಮಸ್ತಾಗೈತಿ. ಹಿಂಗಿದ್ರೆ ಇಷ್ಟ ಆಕೈತಿ. ಉದುರುದ್ರಾಗಿದ್ರು ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಸಾಫ್ಟಾಗಿದ್ರೂ ಚೆನ್ನಾಗಿರ್ತದೆ. ನಮ್ಮ ಮನೆಯವರು ಇದಕ್ಕಿಂತ ಬಿಸಿ ತಿಂದರು.
ಪಾಪ ನಮಿತಾ ನಮಗೇನಾದರೂ ಹಿಂಗೆ ಆರಾಮಿಲ್ಲ ಟ್ಯಾಬ್ಲೆಟ್ ತೊಗೊಂಬಕ್ಕೊಂಡೆ ಅಂದ್ರೆ ಅರ್ಥ ಮಾಡ್ಕೊತ ಟ್ಯಾಬ್ಲೆಟ್ ತೊಗೊಂಡ್ರೆ ನಿದ್ದೆ ಜೋರು ಬರ್ತೈತಿ ಎಚ್ಚರಾಗಲ್ಲ ಅಂತ ಅಂದು ಅನ್ನಕ್ಕೆ ಇಟ್ಕೊಂಡು ಮೊನ್ನೆ ಪುಳಿಯೋಗರೆ ಮಾಡಿದ್ನಲ್ಲ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಪುಳಿಯೋಗರೆ ಅದೇನು ಹಾಳಾಗಂಗಿಲ್ಲ ಇನ್ನೂ ಚಿತ್ರಾನ್ನ ಅದು ಇದು ಇಡೋಂಗಿಲ್ಲ ಪುಳಿಯೋಗರೆ ಗೊಜ್ಜು ಮಾತ್ರ ಇಟ್ಟರೆ ನಡೀತೈತಿ ಫ್ರಿಜ್ನಾಗ ಮಾಡಿಟ್ಟಿರ್ತೀನಲ್ಲ ನನಗೇನಾದರೂ ಹಂಗೆ ಟ್ಯಾಬ್ಲೆಟ್ ತೊಗೊಂಡಿರ್ತೀನಲ್ಲ ಆವಾಗ ತಾನೇ ಎದ್ದು ಅನ್ನಕ್ಕೆ ಇಟ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾಳೆ ತಲೆ ಬಾಚ್ಕೊಳಕ್ಕೆ ಒಮ್ಮಕ್ಕಳೇ 7 ಗಂಟೆಗೆ ಕೆಬಸ್ತಾಳೆ ನಾನು ಅರ್ಥ ಮಾಡ್ಕೊತ ಆಮೇಲೆ ಅದ ಬೇಕು ಇದ ಬೇಕಂತ ಕೇಳಂಗಿಲ್ಲ ಯಾವಾಗರೊಮ್ಮೆ ಆಕೆಗೆ ಬೇಸರ ಆದಾಗ ತಿಂದು ಬರೀ ಅನ್ನ ತಿಂದು ಬೇಜಾರಾಗಿರೋದಕ್ಕೆ ನೋಡ್ರಿ ಆವಾಗ ಪಾಸ್ತಾ ಕೇಳ್ತಾಳೆ ಪಾಸ್ತಾ ಮಾಡಿಕೊಟ್ಟಿರ್ತೀವಿ ಇದು ನಾವು ಮನ್ಯಾಗ ಏನು ಮಾಡಿರ್ತೀವಿ ಅನ್ನ ತೊಗೊಂಡು ಹೋಗ್ತಾಳೆ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಂಗಿಲ್ಲ ಫ್ರೂಟ್ಸನ್ನು ಅಷ್ಟೇ ಮನೆಗೆ ಬಂದ ಮೇಲೆ ತಿಂತಾಳೆ ಈಗ ಅವಾಗ ನಂಗೆ ಸ್ಕೂಲಿಗೆ ತೊಗೊಂಡು ಹೋಗಂಗಿಲ್ಲ ಬೇಕು ಅಂತ ಕೇಳಲ್ಲ ನಾನು ಬಂದ ಮೇಲೆ ತಿಂತಾಳೆ ಅಂಥೇಳಿ ತಂದು ಇಟ್ಟಿರ್ತೀನಿ ಹಣ್ಣು ದುಡಿಯೋದು ಅದಕ್ಕೆ ಹೇಳ್ರಿ ನಾವು ತಿಂದು ಉಂಡು ಚೆನ್ನಾಗಿರೋದಕ್ಕೆ ದುಡ್ಡು ಗಳಿಸ್ಬೇಕು ಇಲ್ಲ ಅನ್ನೋಂಗಿಲ್ಲ ಬಟ್ ಹೊಟ್ಟೆ ನೆತ್ತಿಗೆ ನೋಡಿಕೊಂಡು ದುಡ್ಡು ಗಳಿಸ್ಬೇಕಾಗುತ್ತೆ ಹೊಟ್ಟೆಗಿಲ್ದನ ಗಳಿಸ್ಬಿಟ್ಟು ಮುಂದೆ ದವಾಖಾನಿಗೆ ಬಡಿಯೋದಕ್ಕಿಂತ ಇದ್ದಾಗ ಚೆನ್ನಾಗಿದ್ದಾಗ ಚೆನ್ನಾಗಿ ತಿಂದುಂಡು ಆರಾಮಾಗಿ ಆರೋಗ್ಯ ಇಟ್ಕೊಂಡ್ರೆ ಏನಾಗಲ್ಲ ದವಾಖಾನಿಗೆ ಕಟ್ಟೋದು ಹೊಟ್ಟೆಗೆ ಹೋಗ್ತೈತೆ ಅಷ್ಟೆ ಕೆಲವೊಬ್ಬರು ಇರ್ತಾರೆ ಜಿಪುಣತನ ಮಾಡ್ತಿರ್ತಾರೆ ನಾನು ಜಿಪುಣತನ ಮಾಡ್ತೀನಿ ಬಟ್ ನಮ್ಮ ಮನೆಯವ್ರು ಜಿಪುಣತನ ಮಾಡಲ್ಲ ರೊಕ್ಕಿದ್ವು ಅಂದ್ರೆ ದಾಮ್ ಧೂಮ್ ಅವರು ನಾನು ಹಂಗಿಲ್ಲ ಹಿಡುತ್ತೆ ಏನು ತೊಗೋಬೇಕು ಏನು ತೊಗೋಬಾರ್ದು ಅಷ್ಟೇ ನಾನು ಇಬ್ಬರು ಅವರ ಆದ್ರೆ 4 ದುಡ್ಡನ್ನು ಕೈಯಾಗ ಉಳಿಲಾರ್ದಂಗೆ ಆಗ್ಬಿಡ್ತೈತಿ ಈಗ ಮುಂದಿನ ತಿಂಗಳಂತರೂ ಮ್ಯಾಗ ಹಬ್ಬ ಖರ್ಚು ಭಾಳ ಆಗಸ್ಟ್ ತಿಂಗಳು ರಾಖಿ ಹಬ್ಬನ ಅವತ್ತೈತಿ ವರಮಹಾಲಕ್ಷ್ಮಿ ಹಬ್ಬನ ಅವತ್ತೈತಿ ನಾಗರ ಪಂಚಮಿ ಐತಿ ಮತ್ತು ನಮ್ಮ ನಮಿತಾನ ಬರ್ತಡೇ ಐತಿ ಒಂದು ವರ್ಷ ನಮಿತಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸನ ಬಂದ್ಬಿಟ್ಟಿತ್ತು ಹಂಗೆ ಬಂದಾಗ ನಾ ಚಲೋ ಎಲ್ಲದೂ ಸೆಲೆಬ್ರೇಷನ್ ಆಗಿಬಿಡುತ್ತೆ ಒಂದ ದಿನ ತಗೋರ ಹಾಕ್ಬಿಡಿ ಈಗ ನೆಕ್ಸ್ಟ್ ಮಂತ್ ಖರ್ಚು ಹಬ್ಬಕ್ಕೆ ಏನು ತೊಗೊಳಂಗಿಲ್ಲ ಎಲ್ಲ ಅದಾವು ಇದ್ದಿದ್ರಲ್ಲೇನ ಮಾಡಿ ಮುಗಿಸ್ತೀನಿ ಒಂದು ಸೀರೆ ತೊಗೊಂಬರ್ತೀನಿ ಅಷ್ಟೇ ಸೀರೆನೂ ಕಡಿಮೆ ರೇಟಿನ ತೊಗೊಂಬರ್ತೀನಿ ಸುಮ್ಮನೆ ಜಾಸ್ತಿ 2,000 2,500 ಹೋದ ಸಲ 2,000 ತೊಗೊಂಡಿದ್ದೆ ಏನು ಒಂದು ಸಲ 2 ಸಲ ಉಟ್ಕೊತೀವಿ ಇಟ್ಬಿಡ್ತೀವಿ ನಾವು ಏನು ಯಾವ ಫಂಕ್ಷನ್ಗೆ ಹೋಗಲ್ಲ ಏನಿಲ್ಲ ಅದು ಹಬ್ಬದಾಗ ಉಟ್ಕೊತೀವಿ ಅಷ್ಟೇ ತಗೊಂಡು ಇಡೋದು ಅಯ್ಯ ಏನೇನು ಬಟ್ಟೆ ಕೆಳಗೆ ಬಿದ್ದೈತಿ ಡ್ರೈ ಹೊಡೆದು ನೋಡ್ರಿ ನಾವೇ ಹೊಟ್ಟೆ ತುಂಬ ಹೊಟ್ಟೆ ತುಂಬ್ತಾ ಇದು ತುಂಬ್ತಾ ಇದು ಹೊಟ್ಟೆ ಹೊಟ್ಟೆ ತುಂಬ್ತಾ ಓಕೆ ಫ್ರೆಂಡ್ಸ್ ಆಕೆಗೆ ತಿನ್ನಿಸಿ ಇದೆ ತಿಂದು ಸ್ವಲ್ಪ ಹೊಟ್ಟೆ ತುಂಬಾಕಿದೆ ಈಗ ನಾನು ತಿಂದು ಮತ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಫ್ರೆಂಡ್ಸು ನಾಷ್ಟ ಆಯಿತು ಇಬ್ಬರದು ನಾಷ್ಟ ಮಾಡಿ ನಾನು ಟ್ಯಾಬ್ಲೆಟ್ ತೊಗೊಂಬಿಟ್ಟು ಸ್ವಲ್ಪ ಹೊತ್ತು ಒಂದು 10-15-20 ನಿಮಿಷ ಇಬ್ಬರು ಸೇರಿ ಇಲ್ಲೇ ಒಳಗೆ ವಾಕಿಂಗ್ ಮಾಡಿದ್ವಿ ನಾನು ವಾಕಿಂಗ್ ಮಾಡಿಸಿದೆ ಮತ್ತು ವಾಕಿಂಗ್ ಮಾಡಿಸಿ ಸೋಫಾದ ಮ್ಯಾಗ ಕೂತ್ಕೊಂಡಿದ್ದೆ ಮತ್ತು ನಮ್ಮ ಅಮೇರಿಕಾ ಸಬ್ಸ್ಕ್ರೈಬರು ಮೇಡಮರು ಫೋನ್ ಹಚ್ಚಿದ್ರು ಅವ್ರ ಜೊತೆಗೆ ಒಂದು ಅರ್ಧ ತಾಸಿನ ಮ್ಯಾಗ ಮಾತಾಡಿದ್ವಿ ಇಬ್ಬರು ನಾನು ಮಾತಾಡಿದಾದ್ಮೇಲೆ ನವ್ಯನ ಕರ್ಕೊಂಡೋಗಿ ಮಲಗಿಸಿದೆ ಆಕೆ ಮಲ್ಕೊಂಡ್ಳು ಆಕೆ ಮಲ್ಕೊಂಡ್ಮೇಲೆ ನಾನು ಹೊರಗಡೆ ಬಂದು ಆಕೆಗೆ ಫ್ಯಾನ್ ಹಾಕಿ ಕದ ಹಾಕಿಬಿಟ್ಟು ಅಂದರೆ ಪೂರ್ತಿ ಕ್ಲೋಸ್ ಮಾಡಲ್ಲ ಮುಂದಕ್ಕಿಟ್ಟು ಬಂದು ಇವಾಗ ನಾನು ಓದ್ಕೊಳಕ್ಕೆ ಕೂತ್ಕೊಂಡಿನಿ ಮಧ್ಯಾಹ್ನ ನನಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಆಕೆ ಮಲ್ಕೊಂಡ್ಳು ಅಂದ್ರೆ ಆಕೆ ಮಲ್ಕೊಂಡಾಗ ನನಗೊಂದು ಸ್ವಲ್ಪ ಓದೋಕ್ಕೆ ಟೈಮ್ ಸಿಗುತ್ತಲ್ಲ ಅದನ್ನು ನಾನು ಓದೋದಕ್ಕೆ ಉಪಯೋಗ ಮಾಡ್ಕೊತೀನಿ ಈಗ ನೋಡ್ಬೋದು ಟೇಬಲ್ ಇಟ್ಕೊಂಡಿನಲ್ಲ ನಮ್ಮ ನಮಿತ ಭಾಳ ಚಿಕ್ಕವಳಿದ್ಲು ಆವಾಗ ಕೊಡಿಸಿದ್ದೆ ನಾನು ಅದನ್ನು ಮೆಟ್ರೋದೊಳಗೆ ಎಷ್ಟು ಚೆನ್ನಾಗಿತ್ತು ಅದು ಅಂದರೆ ಅಷ್ಟು ಚೆಂದಿತ್ತು ಅದು ಏನಂತಾರಲ್ಲ ನಮಿತ ಅದಕ್ಕೆ ಮ್ಯಾಲೆ ಡಿಸೈನ್ ಇತ್ತಲ್ಲ
ಪ್ರಿನ್ಸಸ್ ಅಲ್ಲ, ಕಾರ್ಟೂನು ಪೇಂಟ್ ಇತ್ತು ಫ್ರೆಂಡ್ಸ್ ಮೇಲ್ಗಡೆ. ಅದ್ರದ್ದು ಇದು ಪೇಪರು ಎಲ್ಲ ಕಿತ್ತು ಹಾಕಿಬಿಟ್ಟಾಳ, ಒಂಚೂರು ಅದು ಇಲ್ಲಾರ್ದಂಗೆ ಮಾಡಿ. ಅದು ಫುಲ್ ಒಂಥರ ಮರ ಮಾತ್ರ ಕಾಣಕತ್ತೈತಿ, ಅದ್ರ ಮೇಗಿಂದ ಏನು ಉಳಿಸೇ ಇಲ್ಲ, ಎಲ್ಲ ಹಾಳು ಮಾಡಿಬಿಟ್ಟಾಳ. ಅದನ್ನು ಯೂಸ್ ಮಾಡ್ತಾಳೆ ಆಕಿನೂ, ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಹೇಳಿದೆ ಇನ್ನೊಂದು ಆರ್ಡ್ರ್ ಮಾಡಲೇನೋ ಅಂದೆ. ಅದಕ್ಕೆ ಒಂದು ಪೇಂಟ್ ಇದು ಬರ್ತಾವೆ ನೋಡಿರಿ, ಸ್ಟಿಕ್ಕರ್ ಅವ್ನು ತಂದು ಅಂಟಿಸಿದ್ರೆ ಆಗುತ್ತಾ ಅಂತಂದರು. ಹೊಳ್ಳಿ ಅದನ್ನು ತರಿಸ್ಲಿಲ್ಲ, ಅಂಟಿಸ್ಲಿಲ್ಲ, ಹಾಗೆ ಅದನ್ನ ಯೂಸ್ ಮಾಡಾಕತ್ತೀವಿ. ಬಟ್ ಎಲ್ಲ ಒಂಥರ ಅದ್ರ ಮ್ಯಾಗ ಗೀಚಿ ಹಾಳು ಮಾಡಿಬಿಟ್ಟಾಳ. ಮತ್ತು ಅದು ಭಾಳ ಅಂದ್ರೆ ಭಾಳ ಚಂದಿತ್ತಗನ ಹುಡುಗಿಯರ್ದದ ಕಾರ್ಟೂನ್ ಬರ್ತಿತ್ತು, ಅವಾಗ ನೋಡ್ತಿದ್ಲಕ್ಕಿ. ಅದನ್ನು ನೋಡಿಬಿಟ್ಟು ಅದನ್ನು ಬೇಕು ನನಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ಲು, ಚಂದಿತ್ತಗನ. ಬಟ್ ಇವಾಗ ಅದ್ರ ಆಕಾರ ಹೆಂಗೆ ಮಾಡ್ಯಾಳ ನೋಡ್ರಿ, ಅದನ್ನ ಯೂಸ್ ಮಾಡ್ತೀವಿ. ಆಕೆ ಸಣ್ಣಕ್ಕಿದ್ದಾಗ ಎಲ್ಲ ಕಿತ್ತು ಹಾಕ್ಬಿಟ್ಟ. ಅದೊಂದು ಚೂರು ಕಿತ್ಕೊಂಬಂದಿತ್ತ, ಚೂರು ಕಿತ್ತು ಅಂದ್ರೆ ಗೊತ್ತಲ್ಲ, ಮಕ್ಳ ಕೈ ಸುಮ್ಮನೆ ಇರಲ್ಲ. ಎಲ್ಲನೂ ಕಿತ್ತು ಹಾಳು ಮಾಡಿದ್ರೆ ಸಮಾಧಾನ, ಇಲ್ಲಾಂದ್ರೆ ಸಮಾಧಾನನೇ ಆಗ್ತಿರಂಗಿಲ್ಲ ಚಿಕ್ಕ ಮಕ್ಕಳಿಗೆ. ಹಂಗೆ ನಮ್ಮ ನಮಿತಾನು ಕಿತ್ತು ಹಾಳು ಮಾಡ್ಕೊಂಡಾಳ. ಹಾಳೇನಾಗಿಲ್ಲ, ಮೇಲ್ಗಡೆಲಿ ಡಿಸೈನ್ ಹೋಗೈತೆ ಅಷ್ಟೇ. ಕಂಫರ್ಟೇಬಲ್ ಆಗೈತಿ ಕುತ್ಕೊಂಡು ಓದಕ್ಕೆ ಬರೆಯೋಕೆ. ನನಗೂ ಕೂಡ ಯೂಸ್ ಆಗಕತ್ತೈತಿ. ನಾನು ಕೂಡ ಅದನ್ನು ಇವಾಗ ನಾ ಕುಂತೀನಿ ನೋಡ್ರಿ, ಈ ಥರ ಕುತ್ಕೊಂಡು ಈ ಥರ ಒಂದು ಪೋಶ್ಚರಲ್ಲಿ ಕುತ್ಕೊಂಡು ಓದಿದ್ರೆ ಫುಲ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಂತ. ಹಾಗಾಗಿ ಈ ರೀತಿ ಕುತ್ಕೊಂಡು ಓದಬೇಕು. ಮಕ್ಕಳಾಯಿತು, ದೊಡ್ಡವರಾಯಿತು, ಚಿಕ್ಕವರಾಯಿತು, ಓದಕ್ಕೆ ಕುತ್ಕೊಂಡ್ವಿ ಅಂದ್ರೆ ಕಾಲು ತೆಳಗಿಳೆ ಬಿಟ್ಕೊಂಡು ಸ್ಟ್ರೇಟಾಗಿ ಕುತ್ಕೊಂಡು ಓದಿದ್ರೆ ಬಾಡಿ ಫುಲ್ಲು ರಕ್ತ ಚಲಾವಣೆಯಾಗಿ ಇದು ಸುಸ್ತಾಗಂಗಿಲ್ಲ, ಮತ್ತು ಓದಕ್ಕೆ ಬೇಜಾರಾಗಲ್ಲ ಅಂತ ಹೇಳ್ತಾರೆ. ಅದು ಒಂದು ಓದಿನ ಒಂದು ವಿಧಾನ ಅಂತಲೇ ಹೇಳ್ಬೋದು. ಕುತ್ಕೊಳ್ಳೋದು ಕೂಡ ಒಂದು ವಿಧಾನ. ಈ ವಿಧಾನದಲ್ಲಿ ಕುತ್ಕೊಂಡು ಓದಿದ್ರೆ ಮಕ್ಕಳಿಗೂ ಒಳ್ಳೆಯದು. ನಮ್ಮ ನಮಿತಾಗ ಹೇಳ್ತಿರ್ತೀನಿ, ಈ ಥರ ಕುತ್ಕೊಂಡು ಬರಿಬೇಕು, ಓದಬೇಕು ಅಂದ್ರೆ ಒಳ್ಳೆಯದು, ಬೇಸರ ಆಗಂಗಿಲ್ಲ, ಕಾಲು ಜುಮ್ ಹಿಡಿಯೋಂಗಿಲ್ಲ, ಮತ್ತು ನಿದ್ದೆ ಬರೋಂಗಿಲ್ಲ ಅಂತ ಹೇಳ್ತಿರ್ತೀನಿ. ಬಟ್ ಆಕೆ ಒಂದೊಂದು ದಿನ ಅಲ್ಲೇ ಕುತ್ಕೊಂಡು ಓದ್ತಿರ್ತಾಳೆ. ಬಟ್ ರೂಮಲ್ಲಿ ಕುತ್ಕೊಂಡು ಇದು ದುಬ್ಬಕ್ಕೆ ಆಸರಾಗುತ್ತೆ ಅಂಥೇಳಿ ಮಂಚದ ಮ್ಯಾಗ ಕುತ್ಕೊಂಡು ಬರೀತಿರ್ತಾಳೆ. ಬಟ್ ಬೆಳಿಗ್ಗೆ ಎದ್ದು ಓದಿದ್ರೆ ಅಲ್ಲೇ ಕುತ್ಕೊಂಡು ಓದ್ತಿರ್ತಾಳೆ. ಆಮೇಲೆ ರಜೆ ಇದ್ದಾಗೂ ಕೂಡ ಇಲ್ಲೇ ಕುತ್ಕೊಂಡು ಓದ್ತಿರ್ತಾಳೆ. ಆಲ್ಮೋಸ್ಟ್ ಜಾಸ್ತಿ ಈ ಥರ ಏನು ಓದಲ್ಲ ಆಕೆ, ಕುತ್ಕೊಂಡು ಒಳಗಡೆ ಕುತ್ಕೊಂಡು ಬರೆಯೋದು ಓದೋದು ಜಾಸ್ತಿ ಮಾಡ್ತಾಳೆ. ಈಗ ಇಷ್ಟು ನೋಡಿರಿ. ಈಗ ನಾನು ಮೊನ್ನೆ ಒಂದು ತಿಂಗಳು ಆಯ್ತು ಅನಿಸುತ್ತೆ, ಇದು ಇಂಗ್ಲೀಷ್ ಬುಕ್ ತರಿಸ್ಕೊಂಡಿದ್ದೆ ಅಮೆಜಾನಲ್ಲಿ. ಕ್ವಶನ್ ಬ್ಯಾಂಕ್ ಬೇಕಾಗಿತ್ತು ನನಗೆ, ಹಳೆ ಕ್ವಶನ್ ಪೇಪರ್ಸು. ಬರೀ ಹಳೆ ಕ್ವಶನ್ ಪೇಪರ್ಸು ಸಿಕ್ಕಿದ್ದಿಲ್ಲ, ಮತ್ತು ಇದು ಒಂದು ಸ್ವಲ್ಪ ಎಲ್ಲ ಇನ್ ಡಿಟೇಲ್ ಆಗಿರುವಂಥ ಬುಕ್ಸು ಸಿಕ್ತು. ಹಂಗಾಗಿ ಅಮೆಜಾನಲ್ಲೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ, ಬಂದಿತ್ತು. ಅದನ್ನು ಓದ್ಕೊತ ಕುಂತೀನಿ. ಈಗ ದಿನ ಒಂದು ಸ್ವಲ್ಪ ಓದ್ತೀನಿ, ಜಾಸ್ತಿ ಓದೋಕ್ಕಾಗಿಲ್ಲ, ಟೈಮು ಇದರಲ್ಲೇ ಹೋಗ್ಬಿಡ್ತೈತಿ. ಇದು ವಿಡಿಯೋ ಎಡಿಟಿಂಗು, ವಿಡಿಯೋ ಮಾಡ್ಕೊಳೋದು, ನಾವೇ ನೋಡ್ಕೊಳೋದು ಇದರಲ್ಲೇ. ಆದ್ರೂ ಅದ್ರಾಗ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು, ಟೈಮ್ ಇದ್ದಿದ್ದಾಗ ಈ ಥರ ಓದ್ಕೊಳ್ಳೋದು. ಮತ್ತು ಕ್ಲಾಸ್ ಕೇಳ್ತಿರ್ತೀನಿ ಕೆಲಸ ಮಾಡ್ಕೊತ. ಕ್ಲಾಸನ್ನು ಕೂಡ ಕುತ್ಕೊಂಡು ನೀಟಾಗಿ ಕೇಳಿದರೆ ಎಲ್ಲನೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ಲಾಸ್ ಕೇಳ್ಬೋದು. ಬಟ್ ಏನಾದರೂ ಕೆಲಸ ಮಾಡ್ಕೊತ ನಾವು ಕ್ಲಾಸ್ ಕೇಳಕತ್ತೀವಿ ಅಂತಂದ್ರೆ ಒಂದೊಂದು ಸಲ ಮೈಂಡು ಡಿವೈಟ್ ಆಗಿಬಿಡ್ತೈತಿ. ನಾವು ಏನು ಕೇಳ್ತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಿರೋಂಗಿಲ್ಲ. ಅದು ಹಂಗೆ ವಿಡಿಯೋ ಓಡ್ತಿರ್ತೈತಿ, ನಮ್ಮ ಮೈಂಡ್ ಇನ್ನೂ ಎಲ್ಲೆಲ್ಲೋ ಓಡಿರ್ತೈತಿ, ನಾವು ಏನೇನೋ ಥಿಂಕ್ ಮಾಡ್ತಿರ್ತೀನಿ. ನಾ ಹೇಳಕತ್ತೀನಿ. ಹಂಗಾಗಿ ವಿಡಿಯೋನು ಕೂಡ ನಾನು ಇಂಗ್ಲೀಷ್ ಆಯಿತು, ಕಂಪ್ಯೂಟರ್ ಆಯಿತು, ಎಲ್ಲನೂ ನೀಟಾಗಿ ಕುತ್ಕೊಂಡು ಕ್ಲಾಸ್ ಕೇಳ್ತೀನಿ, ಕೆಲವೊಂದು ನೋಟ್ಸ್ ಮಾಡ್ಕೊತೀನಿ. ಹಂಗೆ ನಾನು ಓದುವಂಥ ಒಂದು ವಿಧಾನ ಹಿಂಗಿರುತ್ತೆ. ಟೈಮ್ ಸಿಕ್ಕಾಗ ನಾನು ಓದ್ಕೊತೀನಿ. ಮತ್ತು ಮಧ್ಯಾಹ್ನ ನಂತರ ಆಕೆ ಮಕ್ಕೊಂಡ್ಲಂದು ನನಗೆ ಒಂದು 2 ತಾಸು ಮಲಗಿದ್ಲು ಅಂದರೆ ನನಗೆ ದೊಡ್ಡ ಟೈಮ್ ಅಂತಲೇ ಹೇಳ್ಬೋದು. ಒಂದೊಂದು ದಿನ ಮಲಗೋದೇ ಇಲ್ಲ, ಒಂದೊಂದು ದಿನ ಮಲಗ್ತಾಳೆ. ಮಲಗಿಲ್ಲ ಅಂದರೆ ಆಕೆಗೆ ಟಿ ವಿ ಹಾಕಿ ಕುಂದರ್ಸಿರ್ತೀನಿ. ಇಲ್ಲಾಂದ್ರೆ ಕಿಟಕಿಯಾಗ ನಿಂತಿರ್ತಾಳೆ ಒಂದು ಸ್ವಲ್ಪ ಹೊತ್ತು, ಇಲ್ಲಾಂದ್ರೆ ಕೆಳಗಡೆ ಕುಂದರ್ಸಿ ಸಾಂಗ್ ಹಾಕಿ ಕುಂದರ್ಸಿದೆ ಅಂದರೆ ಸುಮ್ಮನೆ ಕೇಳ್ಕೊತ ಆಟ ಆಡ್ತಿರ್ತಾಳೆ. ಇನ್ನು ಒಂದೊಂದು ದಿನ ಆಕೆಗೆ ಮೂಡ್ ಸರಿ ಇರೋಂಗಿಲ್ಲ, ಏನಾದರೂ ಹೊಟ್ಟೆ ನೋವು, ಏನಾದರೂ ಆಕೆಗೆ ಪ್ರಾಬ್ಲಮ್ಮು, ನೋವು, ಬೇಜಾರಿದ್ದಾಗ ಕಿರ್ಚೋದು, ಅಳೋದು ಮಾಡ್ತಾಳೆ. ಆಕಿನ ಪಕ್ಕಕ್ಕೆ ಕೂತ್ಕೊಂಡಂತೂ ಓದೋಕ್ಕಾಗಲ್ಲ, ಯಾಕಂದ್ರೆ ನಾನು ಓದ್ತಿರ್ತೀನಲ್ಲ, ಬಂದುಬಿಟ್ಟು ಎಲ್ಲ ಕಿತ್ತೊಗ್ಯೋದು, ಕಿರ್ಚೋದು, ಅದ್ರ ಮ್ಯಾಗೆಲ್ಲ ಕೈ ಇಡೋದು, ಈ ಥರ ಎಲ್ಲ ಮಾಡೋಕ್ಕೆ ಬರ್ತಾಳೆ.
ಅವಾಗೇನೈತಿ ಓದೋಕ್ಕಾಗಂಗಿಲ್ಲ. ಹಾಗಾಗಿ ಆಕಿನ ಕೆಳಗಡೆ ಕುಂದ್ರಿಸಿ ನಾನು ಈ ಥರ ಕೂತ್ಕೊಂಡು ಓದ್ತಿರ್ತೀನಿ. ನಮ್ಗೆ ಡಿಸ್ಕ್ರಿಪ್ಟಿವ್ ಇದು ಇರ್ತೈತಿ ಈಗ ಪೇಪರು ಬರೆಯೋವಂಥದ್ದು. ಹಾಗಾಗಿ ಅದನ್ನು ಓದ್ಕೊತ ಕುಂತೀನಿ. ಅದನ್ನು ಓದಿ ಜಾಸ್ತಿ ಅಂದರೆ ಇವತ್ತಿಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊತೀನಿ. ಜಾಸ್ತಿ ಒಮ್ಮಕ್ಕಳೇ ಓದಿ ತಲೆ ತುಂಬಿಕೊಂಡ್ರೆ ನೆನಪಿರೋಂಗಿಲ್ಲ. ಒಂದು ಸ್ವಲ್ಪ ಓದಿರ್ತೀನಲ್ಲ ಅದನ್ನು ಮತ್ತೆ ಹೊಳ್ಳಿ ರಿಪೀಟಾಗಿ ಓದ್ತೀನಿ. ರಿಪೀಟಾಗಿ ಓದಿದಾಗ ಅದು ಸ್ವಲ್ಪ ನಮ್ಗೆ ನೆನಪು ಉಳ್ಯೋಕೆ ಸಾಧ್ಯತೆ ಇರುತ್ತೆ. ಹಂಗೆ ಉದ್ದಕ್ಕೆ ಎಲ್ಲನೂ ಓದ್ಕೊತ ಹೋದ್ವಿ ಅಂದ್ರೆ ಯಾವುದನ್ನು ನೆನಪಿರಲ್ಲ. ಹಾಗಾಗಿ ಸ್ವಲ್ಪ ಓದ್ಕೊತಿರ್ತೀನಿ. ಎಲ್ಲ ಟಾಪಿಕ್ಕು ಒಂದೊಂದು ಪೇಜು 2 ಪೇಜು ಇಲ್ಲೊಂದು 2-3 ಕ್ವಶನ್ ಆನ್ಸರು ಓದ್ಕೊತಿರ್ತೀನಿ. ಹಾಗೆ ನಂದು ಇಂಗ್ಲೀಷು ಹಿಂಗೆ ಓದ್ಕೊತೀನಿ. ಇನ್ನು ಕಂಪ್ಯೂಟ್ರ್ ಬುಕ್ಸ್ ಇಲ್ಲ ನನ್ನ ಹತ್ರ. ಕಂಪ್ಯೂಟ್ರ್ ಬುಕ್ಸ್ ತೊಗೋಬೇಕು ಅನ್ನಿಸ್ತೈತಿ ಒಂದೊಂದು ಸಲ ಯೂಟ್ಯೂಬಲ್ಲಿ ಲೆಸನ್ಗಳನ್ನ ಮಾಡಿಬಿಟ್ಟಿರ್ತಾರಲ್ಲ ಅದನ್ನೇ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಂಡೀನಿ. ಆಮೇಲೆ ಕೆಲವೊಂದಿಷ್ಟು ಕಂಪ್ಯೂಟ್ರ್ ಬುಕ್ಸನ್ನು ಡೌನ್ಲೋಡ್ ಮಾಡ್ಕೊಂಡೀನಿ. ಅವನ್ನ ಟ್ಯಾಬಲ್ಲಿ ಓದ್ಕೊತಿರ್ತೀನಿ. ಒಂದೊಂದು ಪಾಠ ಮುಗಿಸ್ತಿರ್ತೀನಿ ಒಂದೊಂದು ದಿವ್ಸಕ್ಕೆ. ಇಂಗ್ಲೀಷಲ್ಲೇ ಐತದು, ಬಟ್ ಅದನ್ನೇ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀನಿ. ನೋಡಬೇಕು ಏನೇನು ಆಕೈತೋ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಅಂತ ನಾನು ಮಾಡ್ತೀನಿ. ಎಲ್ಲ ದೇವ್ರಿಗೆ ಬಿಟ್ಕೊಟ್ಟಿದ್ದು. ಏನೋ ಒಂದು ಭರವಸೆ ಇಟ್ಕೊಂಡು ಓದೋದು ಫ್ರೆಂಡ್ಸ್. ಇಷ್ಟ ಐತೆ ನೋಡಿರಿ. ವಯಸ್ಸು ಆದಮೇಲೆ ಮದುವೆ ಆದಮೇಲೆ ಓದಬೇಕಂದ್ರೆ ಟೈಮ್ ಸಿಗೋಂಗಿಲ್ಲ. ಆದಷ್ಟು ಮದುವೆಗಿಂತ ಮುಂಚೆನೇ ಎಲ್ಲನೂ ನಾವು ಮಾಡಬೇಕಾಗಿರುವಂಥ ಕೆಲಸಗಳನ್ನು ಸಾಧನೆಗಳನ್ನು ಮಾಡಿದ್ರೆ ಒಳ್ಳೆಯದು. ಈಗ ನೋಡ್ಬೋದು ನಾನು ಇಂಗ್ಲೀಷ್ ಓದಿ ಮುಗಿಸಿದೆ ಒಂದು ಸ್ವಲ್ಪ. ಅದನ್ನು ಓದಿ ಮುಗಿಸಿದಾಗೆ ಈಕಿನ್ನೂ ಮಕ್ಕೊಂಡಾಳ್ಬಿಡ ಅಂತ ಹೇಳಿಬಿಟ್ಟು ಮತ್ತು ನೋಡಿದೆ. ಮಲಗಿದ್ಲಿನ್ನು ಎದ್ದಾಳೆ ಏನಂತ ಆಗಾಗ ಬಂದು ನೋಡಬೇಕು. ಯಾಕಂದ್ರೆ ಮತ್ತಾಕಿ ಎದ್ಲು ಅಂದರೆ ಮುಂದೆ ಬಿದ್ದಿದ್ದಾಳೋ ಅನ್ನೋ ಒಂದು ಭಯ. ಹಂಗಾಗಿ ಎದ್ದು ಬಂದು ನೋಡ್ತಿರ್ತೀನಿ. ಆಕಿನ ನೋಡ್ಕೊಂಡು ಹಂಗೆ ಹೊರಗೆ ಬಂದೆ. ಒಂದು ಸ್ವಲ್ಪ ಬಾಲ್ಕನಿಯಲ್ಲಿ ಬಂದು ನಿಂತ್ಕೊಂಡೆ. ನಮ್ಮದು ಪಾಟಲ್ಲಿ ಇದನ್ನು ಮನಿ ಪ್ಲ್ಯಾಂಟ್ ಹಾಕ್ಬೇಕಂತ ಹೇಳ್ಬಿಟ್ಟು ಈ ಪಾಟಲ್ಲಿ ಎಲ್ಲ ಮಣ್ಣು ಸಗಣಿ ಹಾಕಿದ್ವಿ. ಬಟ್ ಅದು ಬರಲೇ ಇಲ್ಲ. ಬಟ್ ಮೆಣಸಿನ್ಕಾಯಿ ಬೀಜ ಹಾಕಿದ್ದೆ. ಅವು ನೋಡ್ರಿ ಮೆಣಸಿನ್ಕಾಯಿ ಹುಟ್ಟಿಬಿಟ್ಟೈತಿ. ಎಷ್ಟು ಹಚ್ಚ ಹಸಿರಾಗಿ ಕಾಣಕತ್ತೈತಿ. ಆ ಪಾಟ್ ಒಳಗೆ ಎಷ್ಟೊಂದು ಗಿಡಗಳು ಬೆಳೆದವು. ಒಂದು ದೊಡ್ಡದು ಆಲೆ ಒಂದು ಮೆಣಸಿನ್ಕಾಯಿ ಬಿಟ್ಟೈತಿ. ಎಷ್ಟೊಂದು ಹೂಗಳು ಬಿಟ್ಟವು. ಖುಷಿ ಆಕೈತಲ್ಲ. ನಾವು ಬೆಳೆದಿರುವಂಥ ಒಂದು ಪಾಟಲ್ಲಿ ಏನಾದರೂ ಬಂತು ಅಂದರೆ ಖುಷಿ ಆಕೈತಿ. ಚೆಂದ ಬಂದೈತಿ. ಮೆಣಸಿನ್ಕಾಯಿ ಎಷ್ಟು ಬರ್ತಾವೋ ಗೊತ್ತಿಲ್ಲ. ಈಗಂತೂ ಒಂದು ಬಿಟ್ಟೈತಿ. ಕೆಲವೊಂದಿಷ್ಟು ಹೂವು ಬಿಟ್ಟವು. ನೀರು ಹಾಕ್ತಿರ್ತೀನಿ. ಈಗ ನೋಡ್ರಿ ಮತ್ತು ಸಾಯಂಕಾಲ ಕಂಟಿನ್ಯೂ ಮಾಡಿದೆ ಲಾಗು. ಸಾಯಂಕಾಲ ಕಸ ಗುಡಿಸ ಮುಸುರಿ ತಿಕ್ಕ ಮನೆ ಎಲ್ಲ ಕ್ಲೀನ್ ಮಾಡಿ ನವ್ಯಾಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆನ ಮಾಡಿ ಮುಗಿಸಿದೆ. ನಾವೇ ನೋಡ್ರಿ ಕೂತ್ಕೊಂಡು ಆಕಿನೂ ಕೂಡ ಇಷ್ಟು ಅಡುಗೆ ಮಾಡೋದೇನು ಕೆಲಸ ಇರಲಿಲ್ಲ. ಯಾಕಂದ್ರೆ ಸಾಂಬಾರಿತ್ತು. ಹಾಗಾಗಿ ಅದ್ರ ಮ್ಯಾಗ ಬಿಟ್ಟಿದ್ದೆ. ನೋಡ್ರಿ ಪೂಜೆ ಗೀಜೆ ಎಲ್ಲ ಆಯಿತು. ಕುಂಕುಮನ ಹಚ್ಕೊಂಡಿಲ್ಲ ನೋಡಿ ಇವತ್ತು. ಈಗ ನೋಡ್ಕೊಂಡಿನಿ. ಅನ್ನಕ್ಕಿಟ್ಟಿನಿ ರಾತ್ರಿ ಊಟಕ್ಕೆ. ಸಾಂಬಾರು ಐತಿ. ಅನ್ನ ಸಾಂಬಾರು ಊಟ ಇವತ್ತು ಟೈಮ್ ಆಗೈತಿ. ಹಾಗಾಗಿ ಅನ್ನ ಸಾಂಬಾರು ಪಾತ್ರೆ ಎಲ್ಲ ತೊಳೆದು ಕಸ ನಮ್ಮ ನಮಿತ ಗುಡಿಸ್ಕೊಟ್ಲು. ನಮ್ಮ ನಮಿತ ಓದ್ಕೊಂತ ಕುಂತಾಳ ರೂಮ್ನಾಗ. ಆಮೇಲೆ ನವ್ಯ ಇಲ್ಲಿ ಕುಂತಾಳ ನೋಡ್ರಿ. ನವ್ಯ ಇಷ್ಟೊತ್ತನ ಒಂದು ಸ್ವಲ್ಪ ವಿಡಿಯೋ ಮಾಡೀನಿ. ಆನೇ ಮಾಡಿಲ್ಲ. ಕ್ಯಾಮ್ರಾ ಆನ್ ಮಾಡ್ಲಾರ್ದನ ವಿಡಿಯೋ ಮಾಡ್ಕೊಂತ ಕುಂತೀನಿ. ಹಿಂಗೆ ಆಕೈತೆ ನೋಡ್ರಿ ಒಂದೊಂದ್ಸಲ. ಏನು ಚೂರು ಹಲ್ಲು ಕಡಿಮೆ ಆಗೈತಿ. ಗುಳಿಗೆ ಕಾಲಿಗೆ ಆಕಿಗೆ ಟಿ ವಿ ಬಂದ್ ಮಾಡಿನಲ್ಲ ಅದಕ್ಕೆ ಕೇಳಕತ್ತ. ಟಿ ವಿ ಬಂದಾಗೈತಿ, ಆನ್ ಮಾಡು, ಸಾಂಗ್ ಹಾಕು. ಹೌದಿಲ್ಲ? ಹಾಂ, ಟಿ ವಿ ಬಂದಾಗೈತೇನ? ಅವ್ವ ಅಂತ ಕೂಗಿ ಹೇಳಕತ್ತ. ಹೌದವ. ಆಕಿಗೆ ಸ್ನಾನ ಮಾಡಿಸಿದೆ ಸಾಯಂಕಾಲ, ತಲೆ ಸ್ನಾನ. ಶುಕ್ರವಾರ ಏನೋ ಸೌಂಡ್ ಬಂತಲೇ. ಶುಕ್ರವಾರಲ್ಲಿ ಇವತ್ತು, ಅದಕ್ಕೆ ನಾನು ಮಾಡಿಕೊಂಡೆ. ಬರ್ತೈತಿರ ಕ್ಲಾಪ್ಸ್ ಹಾಕ್ತಾರೆ. ನಮ್ಮ ಮನೆಯವ್ರ ಫೋನ್ನೇ ಮಾತಾಡಕತ್ತಾರ. ಊಟ ಮಾಡಿ ಮಲ್ಗೋದಷ್ಟೇ ಕೆಲಸ. ನೋಟ್ಸು PDF ನೋಟ್ಸ್ ಇದೆ.
ಜೆರಾಕ್ಸ್ ಪ್ರಿಂಟೌಟ್ ತರಿಸೀನಿ. ಯಾಕಂದ್ರೆ ಫೋನ್ಯಾಗ ಕಣ್ಣು ಬರ್ತಾವೆ, ಅದಕ್ಕೆ ಫಸ್ಟ್ ಇದೊಂದು ತರಿಸೀನಿ. ಇದೊಂದು ಪ್ರಾಕ್ಟಿಕಲ್ ವರ್ಕ್ ಬುಕ್ ಇದ್ದಂಗೆ ಇದನ್ನು ಮಾಡಿ ಮುಗಿಸ್ಬೇಕು. ಇದು ಮಾಡಿ ಮುಗಿಸಿದಾಗ ಮತ್ತೆ ಇನ್ನೊಂದು ಕಳಿಸ್ತೀನಿ. ಸುಮ್ಮನೆ ಎಲ್ಲವೂ ತರಿಸಿ ಸುಮ್ಮನೆ ಖಾಲಿ ಪುರಾಟಿಗೆ ಇಡಬಾರ್ದಲ್ಲ, ಅದಕ್ಕೆ ಇದು ಒಂದು ಮುಗಿಸಿದ ಮೇಲೆ ಮತ್ತೆ ಇನ್ನೊಂದು ತರಿಸ್ಕೊತೀನಿ PDF. ಓಕೆ, ಈಗ ಊಟ ಮಾಡೋದು ಮಲ್ಗೋದಷ್ಟೇ ಕೆಲಸ. ಟೈಮೂ ಆಗಿತ್ತು 8 ಗಂಟೆ. ಮತ್ತು ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ಈಗ ಊಟ ಮಾಡಾಕತ್ತೀವಿ. ನವ್ಯಾಗ ಉಣ್ಸಾಕತ್ತೀನಿ. ಇನ್ನೂ ನಾನು ಊಟ ಮಾಡಿದ್ದಿಲ್ಲ. ಆಕೆಗೆ ಉಣಿಸ್ಬಿಟ್ಟು ಆಮೇಲೆ ಉಂಡ್ರಾಯ್ತು ಅಂತ ಹೇಳ್ಬಿಟ್ಟು ನನಗೂ ಏನು ಹಸುವಾಗಿದ್ದಿಲ್ಲ. ಹಂಗಾಗಿ ಆಕೆಗೆ ಉಣಿಸಿ ಆಮೇಲೆ ಉಂಡ್ರಾಯ್ತು ಅಂತ ತಿನ್ಸಾಕತ್ತೀನಿ. ಚಿಪ್ಸ್ ತೊಗೊಂಬಂದಿದ್ಲು ನಮಿತಾ. ಚಿಪ್ಸ್ ಅನ್ನ ಸಾರು ಜೊತೆ ಚಿಪ್ಸ್ ಬೇಕಂದ್ಲು. ಮನ್ಯಾಗ ಪಾಪಡೆ ಅದಾವು, ಸಂಡಿಗೆ ಅದಾವು, ತಿನ್ನವನ್ನ ಅಂತಂದೆ. ಇಲ್ಲ, ಈ ಅನ್ನ ಸಾರಿನಾಗ ಚಿಪ್ಸ್ ಚಲೋ ಆಕೈತಿ, ಭಾಳ ದಿವಸ ಆಗೈತಿ, ಚಿಪ್ಸ್ ಬೇಕು ನನಗೆ ಅಂದ್ಲು. ಮತ್ತು ಅವ್ರ ಅಪ್ಪನ ಕೂಟಾಗ ಹೋಗಿ ತೊಗೊಂಬಂದ್ಲು ಚಿಪ್ಸ್. ಹಂಗೆ ಒಂದೆರಡು ಇವು ಬೇಕಾಗಿದ್ದು ಪೆನ್ಸಿಲು. ಹಂಗಾಗಿ ಪೆನ್ಸಿಲ್ ತೊಗೊಂಡು ಮತ್ತು ಚಿಪ್ಸ್ ತೊಗೊಂಡು ಬಂದರು. ಊಟ ನಡೆಯಾಕತ್ತೈತಿ ಎಲ್ಲಾರ್ದು. ಇಷ್ಟೇ ಇವತ್ತಿನ ವ್ಲಾಗು. ಸಿಂಪಲ್ಲಾಗಿ ಸ್ಮಾಲ್ ವಿಡಿಯೋ ಹಾಕೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.